ಗೋರಿಪಾಳ್ಯ ಯಾಕಾಯ್ತು ಅಂತ ಕೇಳಿದ್ರೆ ಅದು ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದ್ದಕ್ಕೋಸ್ಕರ ಗೋರಿಪಾಳ್ಯ ಆಯ್ತು. ಪೊಲೀಸರು ಇದ್ರೂ ಆಯ್ತು, ಸರ್ಕಾರ ಇದ್ದಾಗ್ಲೂ ಆಯ್ತು, ನ್ಯಾಯಾಲಯ ಇದ್ದಾಗೂ ಆಯ್ತು, ಎಲ್ಲವೂ ಇದ್ದಾಗ್ಲೂ ಆಯ್ತು. ಆದ್ರೆ ಒಂದ್ ರಸ್ತೆಯಿಂದ ಹಿಂದೂ ಖಾಲಿ ಆದ್ರೆ ಅಲ್ಲಿ ಗಣಪತಿ ಮೆರವಣಿಗೆ ಹೋಗಕ್ ಆಗೋದಿಲ್ಲ. ಒಂದ್ ರಸ್ತೆಯಲ್ಲಿ ಹಿಂದೂ ಅಲ್ಪಸಂಖ್ಯಾತನಾದ್ರೆ ಅಲ್ಲಿರ್ತಕ್ಕಂಥ ಹಿಂದೂ ದೇವಸ್ಥಾನಕ್ಕೆ ಧನುರ್ಮಾಸದಲ್ಲಿ ಹೆಣ್ಮಕ್ಳು ಬೆಳಿಗ್ಗೆ ಪೂಜೆಗೆ ಹೋಗಕ್ ಆಗೋದಿಲ್ಲ. ಒಂದ್ ರಸ್ತೆಯಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ರಾತ್ರಿ 11 ಗಂಟೆಗೆ ನೀವು ಬಾಗಿಲ ಹಾಕೊಂಡು ನೆಮ್ಮದಿಯಿಂದ ಮಲ್ಕೊಳಕ್ ಸಾಧ್ಯ ಇಲ್ಲ. ಈಗ ನೀವು ಕೇಳಿದ್ರಿ ಬಿಜೆಪಿಯ ಮತ್ತು RSS ನಾಯಕ BL ಸಂತೋಷರವರು ಮುಸ್ಲಿಮರ ಹೆಚ್ಚು ಇರುವಂತಹ ಪ್ರದೇಶದಲ್ಲಿ 7 ಗಂಟೆಯ ಮೇಲೆ ಜನ ಓಡಾಡಲಿಕ್ಕಾಗುವುದಿಲ್ಲ, ಮನೆಯೊಳಗೆ ಬಾಗಿಲಾಕಿ ಕೂತ್ಕೊಳ್ಬೇಕು. ಈ ಹೇಳಿಕೆ ಪೂರ್ಣ ಹೇಳಿಕೆಯನ್ನು ನಾನು ಕೇಳಿದೆ, ನೀವು ಕೇಳಿದ್ರಿ. ಇಲ್ಲಿ ಪ್ರಶ್ನೆ ಬರುವುದು, ಜನ ಯೋಚನೆ ಮಾಡಬೇಕು ಇಂತಹ ಹೇಳಿಕೆಗಳು ಯಾವ ಕಾರಣಕ್ಕೆ ಬರ್ತದೆ ಅಂತ. ನಾನು ಒಂದಿಷ್ಟು ಮಾಹಿತಿಯನ್ನು ಕೊಡ್ತೇನೆ, ಯೋಚನೆ ಮತ್ತು ಮಾಡಿ ನಿರ್ಧಾರಕ್ಕೆ ನೀವು ಬನ್ನಿ. ಈಗ ಭಾರತಕ್ಕೆ ಕ್ರಿಶ್ಚಿಯನ್ನರು ಬಂದು ಸುಮಾರು 1900 ವರ್ಷಗಳಾಯಿತು. ಕ್ರಿಸ್ತಿಶಕ 52-53 ಬಂದದ್ದು. ಮುಸ್ಲಿಮರು ಬಂದು 1300 ವರ್ಷ, 711 ವರ್ಷ ಆಯಿತು. 711 ಕ್ರಿಸ್ತಿಶಕ. ಹೀಗಿರುವಾಗ 1900 ವರ್ಷ, 1300 ವರ್ಷ ಅಂದರೆ ನಮ್ಮ ಎಷ್ಟೋ ತಲೆಮಾರು. ನಮಗೆ ನಮ್ಮ ತಲೆಮಾರೇ ನಮಗೆ ಗೊತ್ತಿಲ್ಲ, ಅವರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಆ ತಲೆಮಾರು. ಇಂತಹ ಹೇಳಿಕೆಗಳು ಈಗ ಮಂಗಳೂರಿನಲ್ಲಿ ಕೃಷ್ಣಾಪುರ, ಕಾಟಿಪಾಳ್ಯ, ಬಂದರು, ಉಳ್ಳಾಳ ಅಥವಾ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಅಥವಾ ಅಲ್ಲಿನ ಸಿದ್ದಾಪುರ, ಹರ್ಸಿಕಟ್ಟ, ಹೇರೂರು ಅಥವಾ ಬೆಳಗಾವಿನ ಕೆಲವು ಪ್ರದೇಶದಲ್ಲಿ ಅಥವಾ ಬೆಂಗಳೂರಿನ ಕೆಲವು ಪ್ರದೇಶದಲ್ಲಿ ಮುಸ್ಲಿಂ ಜಾಸ್ತಿ ಇರುವಂತಹ ಸ್ಥಳದಲ್ಲಿ ಕೆಲವು ಹಿಂದೂಗಳು ಇದ್ದಾರೆ. ಅವರ ಪಾಡಿಗೆ ಅವರು ಬದುಕಿಕೊಂಡಿದ್ದಾರೆ, ಸಮಸ್ಯೆ ಅವರಿಗೆ ಯಾರಿಗೂ ಇಲ್ಲ. ಆದರೆ ಇಂಥ ಹೇಳಿಕೆಗಳನ್ನು ಕೊಟ್ಟು ಜನರ ನಡುವೆ ಪ್ರಚೋದನೆಯನ್ನು ಮಾಡುವುದು ಇವರ ಮೂಲ ಉದ್ದೇಶ. ಈಗ ನಾನು ಕೇಳ್ತೇನೆ, ಸಂತೋಷ್ ಜಿಯವರು ಉತ್ತರ ಕೊಡಬೇಕು. ಏನು? ಅಮೇರಿಕಾ ದೇಶಗಳಿಗೆ ಭಾರತದ ವಲಸೆ ಪ್ರಾರಂಭವಾಗಿ ಸುಮಾರು 100 ವರ್ಷ ಆಯಿತು ಅಷ್ಟೇ. ಕೆಲವು ಪ್ರದೇಶಗಳಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಅಂದರೆ ಮೇಯರು, ಸೆನೆಟರ್ಸು ಇತ್ಯಾದಿ ಚುನಾವಣೆಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಷ್ಟು ಪರ್ಸೆಂಟೇಜು ಅಲ್ಲಿ ಹಿಂದೂಗಳು ನೆಲೆಸಿದ್ದಾರೆ. ಅಷ್ಟಾಗಿದ್ದಾರೆ. 50 ಲಕ್ಷ ಅಲ್ಲಿ ಭಾರತೀಯರು ಇವತ್ತು ಅಲ್ಲಿ ನೆಲೆಸಿದ್ದಾರೆ. ಪೌರತ್ವವನ್ನು ಪಡೆದುಕೊಂಡವರೇ 4-5 ಲಕ್ಷಕ್ಕೆ ಮೀರಿದೆ. ಹೀಗೆ ಇರುವಾಗ ಈ 50 ವರ್ಷದಲ್ಲಿ ಅನೇಕ ದೇವಸ್ಥಾನಗಳು ಕ್ರಿಶ್ಚಿಯನ್ ಕಂಟ್ರಿಗಳಲ್ಲಿ ಭಾರತೀಯರು ಮಾಡಿಕೊಂಡಿದ್ದಾರೆ. ಇಸ್ಕಾನ್ ಅವರು ಕೆಲಸ ಮಾಡ್ತಾರೆ. ಸಾವಿರಾರು ಯೋಗ ಕೇಂದ್ರಗಳಿದೆ ಅಲ್ಲಿ. ಹಾಗಿರುವಾಗ ಅವರು ಕೂಡ ನಮ್ಮ ಮೇಲೆ ಸಾಂಸ್ಕೃತಿಕ ದಾಳಿ, ಅನ್ಯರ ದಾಳಿ ಅಂತೇಳಿ ಇಡೀ ದಿನ ಗಲಾಟೆ ಮಾಡಿದರೆ ಏನಾದಿತ್ತು? ಒಂದು. ಇನ್ನು ತಮಾಷೆ ಏನು ಅಂತಂದರೆ, ಬೆಹರಿನ್ನಲ್ಲಿ ಒಂದು ದೇವಸ್ಥಾನ ಇದೆ. ಈಗ ಮುಸ್ಲಿಂ ಕಂಟ್ರೀಸ್ ಬಗ್ಗೆ ಹೇಳ್ತೇನೆ. 200 ವರ್ಷಗಳ ಹಿಂದೆಯೇ ಅಲ್ಲಿ ಸಿಂಧ್ ಪ್ರಾಂತದ ಕೆಲವು ಬ್ರಾಹ್ಮಣರು ಹೋಗಿ ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ, ಅದು ಇನ್ನೂ ಇದೆ. ಅರಬ್ ಕಂಟ್ರಿಯಲ್ಲಿ ಇತ್ತೀಚೆಗೆ ಕೂಡ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ದೀಪಾವಳಿ ದಿವಸ ಪಟಾಕಿ ಹೊಡೆಯುವುದು, ದೀಪ ಹಚ್ಚುವುದು ಅಂತೇಳಿ ಎಲ್ಲರೂ ನಗರದಲ್ಲೇ ಅನೇಕ ಕಡೆ ಅದ್ಧೂರಿಯಾಗಿ ಮಾಡ್ತಾರೆ. ಗಣೇಶೋತ್ಸವಗಳನ್ನು ಮಾಡ್ತಾರೆ. ಇದು ಮುಸ್ಲಿಮ್ಸ್ ಕಂಟ್ರಿಗಳಲ್ಲಿ ನಾನು ಹೇಳುವುದು. ಅದೇ ರೀತಿ ಜನರಿಗೆ ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅಮೇರಿಕಾದಲ್ಲಿ 9 ಚರ್ಚುಗಳನ್ನು ಹಿಂದೂ ಧಾರ್ಮಿಕ ನಾಯಕರು ತಗೊಂಡು ಚರ್ಚನ್ನು ಕೆಡಗದೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಿ ಸ್ವಲ್ಪ ವ್ಯತ್ಯಾಸಗಳನ್ನು ತಮಗೆ ಬೇಕಾದಾಗೆ ಮಾಡಿ ದೇವಸ್ಥಾನಗಳನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ 2 ಬಹುಶಃ 1-2 ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸ್ವಾಮೀಜಿಯವರು ಮಾಡಿದ್ದಾರೆ. ಚರ್ಚಿನ ಒಳಗೆ ದೇವಸ್ಥಾನ ಅಮೇರಿಕಾದಲ್ಲಿ ಮಾಡಿದ್ದಾರೆ. ಈಗ ನೀವೊಂದು ಆಲೋಚನೆ ಮಾಡಿ, ಎಲ್ಲಿಯಾದರೂ ತಪ್ಪಿ ಪಾಳು ಬಿದ್ದ ಒಂದು ದೇವಸ್ಥಾನವನ್ನು, ಹಿಂದೂ ಧಾರ್ಮಿಕ ಕೇಂದ್ರವನ್ನು ಮಸೀದಿಗೋ ಅಥವಾ ಚರ್ಚಿಗೋ ಪ್ರಾರ್ಥನೆ ಮಾಡಿಕೆ ಕೊಟ್ಟರೆ ನಮ್ಮ ಊರಿನಲ್ಲಿ ಇವರು ಎಷ್ಟು ಹೆಣ ಬೀಳಿಸಿದರು. 1 ಅಲ್ಲ 2 ಅಲ್ಲ 9 ಚರ್ಚುಗಳನ್ನು ತಗೊಂಡಿದ್ದಾರೆ. ಒಂದು ಟ್ರಸ್ಟಿನವರು 7, ಬಹುಶಃ ಸ್ವಾಮೀಜಿಯವ್ರದ್ದು 1-2 ಒಂದಂತೂ ಇದೆ. ಇದು ಎಲ್ಲಿದೆ ಅಂತ ಹೇಳಿಬಿಡ್ತೇನೆ.
ಇದರಲ್ಲಿ ಇಲ್ಲಿ ಇದು ಶ್ರೀಕೃಷ್ಣ ವೃಂದಾವನ ನ್ಯೂ ಜೆರ್ಸಿ ಚರ್ಚ್ ಇದೆ. ಸ್ವಾಮಿನಾರಾಯಣ ದೇವಸ್ಥಾನ ಗುಜರಾತಿಗಳದ್ದು. ತಮಾಷೆ ನೋಡಿ, ಈ ಉಳಿದದ್ದು ಎಲ್ಲ ಚರ್ಚಿನಲ್ಲಿ ಇರುವುದು ಗುಜರಾತಿಗಳ ನಾರಾಯಣ ದೇವಸ್ಥಾನ. ಕ್ಯಾಲಿಫೋರ್ನಿಯಾ, ಕೆಂಟುಕಿ, ಲಾಸ್ ಏಂಜಲ್ಸ್. ಆಯಿತು. ಇನ್ನು UAE ಸಂಬಂಧಪಟ್ಟ ಅರಬ್ ದೇಶಗಳಲ್ಲಿ ನಾನಾಗ ಹೇಳಿದೆ ಒಂದು ಬೆಹರಿನಲ್ಲಿ ಹಳೆಯ ದೇವಸ್ಥಾನ ಇದೆ ಅಂತ. ಅದೇ ರೀತಿ ಓಮನ್ನಲ್ಲಿ ಕೂಡ 1909ರಲ್ಲಿ ಒಂದು ದೇವಸ್ಥಾನ ಇದೆ, ಅದು ಕೂಡ ಇದೆ. ಇತ್ತೀಚೆಗೆ ಕಟ್ಟಿದ್ದು ಕೂಡ ಇದೆ. ಇದು ಬೇಸಿಕ್ ಇನ್ಫಾರ್ಮೇಷನ್. ಇದರ ಜೊತೆಗೆ ನಾನು ಈಗಾಗಲೇ ಹೇಳಿದಾಗೆ ಮುಸ್ಲಿಂ ಕಂಟ್ರಿಗಳಿಗೆ ಹೋಗಲಿಕ್ಕೆ ಹಿಡಿದು ನಾವು ವ್ಯಾಪಾರಗಳು, ಅರಬ್ ವ್ಯಾಪಾರಿಗಳ ಜೊತೆಗೆ ಕ್ರಿಸ್ತಶಕ 7ರಿಂದ 15ರ ಒಳಗೆ ತುಂಬ ಜನ ಹೋಗ್ತಿದ್ರಂತೆ. ಕೆಲವರು ಅಲ್ಲಿ ನಿಲ್ತಿದ್ರಂತೆ, ಕೆಲವರು ವಾಪಸ್ ಬರ್ತಿದ್ರಂತೆ. ಇಟ್ಸ್ ಓಕೆ. ಇತ್ತೀಚೆಗೆ 150 ವರ್ಷ ಆಯಿತು, ಎಲ್ಲ ಕಡೆ 50 ಲಕ್ಷ 1 ಕೋಟಿ ಭಾರತೀಯರು ಅಲ್ಲಿ ಹೋಗಿ ನೆಲೆಯೂರಿದ್ದಾರೆ. ಇಲ್ಲಿ ಪ್ರಶ್ನೆ ಬರೋದು ಇಷ್ಟೇ, ಇದನ್ನೆಲ್ಲ ಈ ರೀತಿಯ ಪ್ರಚೋದನೆಯ ಭಾಷಣಗಳು ಯಾಕೆ? ಎಲ್ಲಿ ಈಗ ಕಾಟಿಬಳ್ಳ್ಯದಲ್ಲಿ ಹಿಂದೂಗಳು ಓಡಾಡಿಕೊಂಡಿಲ್ಲೋ ಮುಸ್ಲಿಮರ ಗಲ್ಲಿಯಲ್ಲಿ 7 ಗಂಟೆಗೆ ಎಲ್ಲ ಮನೆ ಬಂದಾಗ್ತದ? ವಾಟ್ ರಬ್ಬಿಶ್. ಆಯಿತು. ಇನ್ನು ಇದು ಯಾಕೆ ಅಂತಂದರೆ ಸಮಸ್ಯೆ BL ಸಂತೋಷ್ ಮತ್ತು ಪ್ರಭಾಕರ ಭಟ್ರ ನಡುವೆ RSS ಮತ್ತು BJPಲಿ 2 ಗುಂಪುಗಳಿದೆ. ಈ 2 ಗುಂಪುಗಳಲ್ಲಿ ಈ ಹಿಂದೂ ಹುಲಿ ಆಗಬೇಕು ಹೇಳೋ ಸ್ಪರ್ಧೆ ಇದೆ. ಪ್ರಭಾಕರ್ ಭಟ್ರನ್ನ ಸಂಪೂರ್ಣ ಬದಿಗೆ ಸರಿಸಲೇಬೇಕು ಅಂತೇಳಿ BL ಸಂತೋಷ್ ತೊಡೆದಟ್ಟೆ ನಿಂತಿದ್ದಾರೆ. ಅವರ ಒಟ್ಟಿಗೆ ಪ್ರತಾಪ ಸಿಂಹ, ಸೂರ್ಯ, ನಿಮ್ಮ ಅನಂತಕುಮಾರ ಹೆಗಡೆ ಅಂತವರೊಂದು ಪಂಗಡನೂ ಇದೆ. ಅವರಿಗೆ ಇವರಿಗಿಂತ ಜಾಸ್ತಿ ನಾನು ಹೇಳಿ ಆಗಬೇಕು. ಹೀಗೆ ಆಗಬೇಕು ಅಂತಾದರೆ ಅವರ ಒಟ್ಟಿಗೆ ಇರುವ ಹಿಂದೂ ಮತೀಯವಾದಿ ಯುವಕರ ಗುಂಪುಗಳನ್ನು ಇಟ್ಕೊಳ್ಬೇಕು. ಅದಕ್ಕೋಸ್ಕರ ಅವರೊಂದು ಸಾರಿ ಮಾತಾಡೋದು, ಇವರ ಹುಲಿ ಸ್ಪರ್ಧೆ, ಹಿಂದೂ ಹುಲಿ ಸ್ಪರ್ಧೆಯಲ್ಲಿ ನಾವು ಜನರ ಕಂಗಾಲು. ಇದು ಅದರ ಒಂದು. ನನಗೆ ಪ್ರಭಾಕರ್ ಭಟ್ರು ಅವರ ಚಿಂತನೆ, ಅವರ ಕಾರ್ಯಕ್ರಮಗಳಿಗೆ ನಂದು ಒಂದು ಕಿಂಚಿತ್ತು ಕೂಡ ನಾನು ಅದನ್ನು ಒಪ್ಪುವುದಿಲ್ಲ. ಆದರೆ BL ಸಂತೋಷರಿಗೆ ಪ್ರಭಾಕರ್ ಭಟ್ರನ್ನು ಪೂರ್ಣ ಸರಿಸಿ ಬಿಡ್ತೇನೆ ಹೇಳಲಿಕ್ಕೂ ಆಗುವುದಿಲ್ಲ. ಅವರನ್ನು ಸರಿಸಲಿಕ್ಕೆ ಆಗುವುದಿಲ್ಲ ಇರುತ್ತೆ. ಆದರೆ ಇವರ ಅಂತಃಕಲವನ್ನು, ಇವರ ಒಳ ಜಗಳವನ್ನು ಹೇಗೆ ಸಮಾಜದ ಮೇಲೆ, ಒಟ್ಟು ಸಮಾಜದ ಮೇಲೆ ಬೀರಿ ಸಮಾಜ ಅಸ್ತವ್ಯಸ್ತಗೊಳ್ಳುವ ಮತ್ತು ಅನಾರೋಗ್ಯಕರ ಸಂಗತಿಗಳ ಬೆಳವಣಿಗೆಗೆ ಪೂರಕ ಆಗ್ತದೆ ಹೇಳುವುದಕ್ಕೆ ನಾನು ಇದನ್ನ ಹೇಳಿದೆ. ಮತ್ತೆ ಹೇಳ್ತೇನೆ, ಜನ ಆಲೋಚನೆ ಮಾಡಬೇಕು. ಏನು ಅಂತಂದರೆ ಇದು ಯಾವುದೂ ಕೂಡ ಹಿಂದೂ ಮತ್ತು ಮುಸ್ಲಿಂ ಒಟ್ಟು ಜನರ ನಡುವಿನ ಸಮಸ್ಯೆ ಅಲ್ಲ. ಇದು ರಾಜಕೀಯಕ್ಕಾಗಿ, ರಾಜಕೀಯ ಮತ್ತು ಅಧಿಕಾರ ಗ್ರಹಣ ಮತ್ತು ಸಂಪತ್ತಿನ ಕ್ರೋಢೀಕರಣಕ್ಕಾಗಿ ನಡೆಯುವಂಥದ್ದು. ಇವತ್ತು 7 ಗಂಟೆಗೆ ಮುಸ್ಲಿಮರಿರುವ ಏರಿಯಾದಲ್ಲಿ ಹಿಂದೂಗಳು ಓಡಾಡಲಿಕ್ಕೆ ಕಷ್ಟ ಅಂತಾದರೆ BL ಸಂತೋಷ್ರವರು ಉತ್ತರ ಕೊಡಲಿ, ಜನ ನೀವು ಕೇಳಬೇಕು. RSSನಲ್ಲಿ ಮುಸ್ಲಿಂ ಮಂಚು ಉಂಟಲ್ಲ, ಅಲ್ಲಿ ಹಿಂದೂ ಮಹಿಳೆಯರು ಹೋಗ್ಲಿಕ್ಕಿಲ್ವಾ? ಹೋಗ್ಲಿಕ್ಕೆ ಆಗ್ತದಾ? BJPಯಲ್ಲಿ ಮುಸ್ಲಿಂ ಘಟಕ ಉಂಟು, ಅಲ್ಲಿ ಹಿಂದೂ ಮಹಿಳೆಯರು ಹೋಗ್ಲಿಕ್ಕೆ ಆಗ್ತದಾ? ಇವರಿಗೆ ಬೇಕಾದಾಗ ಎಲ್ಲ ಸಂದರ್ಭಗಳಲ್ಲಿ ಅಲ್ಲಿ ನೋಡಿದರೆ ಮೋದಿ, ಯೋಗಿ, ಇವರ ಹಿಂದೂ ಹುಲಿಗಳು ಹೋಗಿ ಮದರಸ ಅಲ್ಲ, ಅದು ಏನು ಹೇಳ್ತಾರೆ, ಸಂತರ ಸ್ಥಳಗಳಿಗೆ, ಸೂಫಿ ಸಂತ ಸ್ಥಳಗಳಿಗೆ, ದರ್ಗಾಕ್ಕೆ ಹೋಗಿ ಚಾದರ್ ಕೊಡ್ತಾರೆ. ನಾವು ಮುಸ್ಲಿಮರು ಒಂದೇ ಒಂದು, ಎಲ್ಲರೂ ಒಂದೇ ಅಂತ ಮೋಹನ್ ಭಾಗವತ್ ಹೇಳ್ತಾರೆ. ನೀವು ಹೀಗೆ ಹೇಳ್ತೀರಿ, ಏನಿದು ಗೊಂದಲ? ಅಂದರೆ ಗೊಂದಲ ನಿಮ್ಮೊಳಗಿಲ್ಲ, ಗೊಂದಲ ನಮ್ಮೊಳಗೆ ಸೃಷ್ಟಿಸಲಿಕ್ಕೆ ನೀವು ಹೊರಟಿದ್ದೀರಿ. ಅದಕ್ಕೋಸ್ಕರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಬಂತು, ಈಗ ನಿಧಾನಕ್ಕೆ ಪ್ರಾರಂಭ ಆಗ್ತದೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೊಡ್ಡದು ಮಾಡ್ತಾರೆ. MLA ಚುನಾವಣೆ ಬರುವಾಗ 1-2 ಹೆಣ ಬೀಳುವವರೆಗೆ ಕೊಂಡೋಗ್ತೀವಿ. ಇವರಿಗೆ ಚುನಾವಣೆಗೆ ಗೆಲ್ಲಿಕ್ಕೆ ಹೆಣ ಬೇಕು. ಅದಕ್ಕೋಸ್ಕರವೇ ಈ ರೀತಿ ಪ್ರಚೋದನೆ. ಇದು ಪ್ರಚೋದನಕಾರಿ ಭಾಷಣ ಹೇಗೆ ಆಗುವುದಿಲ್ಲ? ಎಲ್ಲ ಊರಿನಲ್ಲಿ ಇದೇ ರೀತಿ ಇದೆ ಅಂತ ಹೇಳಿಕೊಂಡು ಹೋದರೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ನರ, ಹಿಂದೂಗಳ ನಡುವೆ ಅಭದ್ರತೆಯ ಭಾವನೆ ಬರ್ತದೆ, ಪರಸ್ಪರ ಅಪನಂಬಿಕೆ ಬರ್ತದೆ. ಪರಸ್ಪರ ಅಪನಂಬಿಕೆ ಬಂದಾಗ, ಅವಿಶ್ವಾಸ ಬಂದಾಗ ಸಂಶಯಗಳು ಪ್ರಾರಂಭ ಆಗ್ತದೆ. ಸಂಶಯದಿಂದ ದ್ವೇಷ ಹುಟ್ಟಿಕೊಳ್ತದೆ, ದ್ವೇಷದಿಂದ ಹಿಂಸೆ ಹುಟ್ಟಿಕೊಳ್ತದೆ.
ಇದನ್ನು ದಯವಿಟ್ಟು ನಿಲ್ಲಿಸಿ ಪಕ್ಕಾ ರಾಜಕಾರಣ ಮಾಡಿ. ನೀರು, ಗಾಳಿ, ಬೆಳಕು, ರಸ್ತೆ, ಶಿಕ್ಷಣ, ಆರೋಗ್ಯ ಆ ರಾಜಕಾರಣ ಮಾಡಿ. ಈ ದೇಶದ ಜನ ನಿಮ್ಮನ್ನು ಹೋಗ್ತಾರೆ. ಇಷ್ಟೇ. ಇದು ಜನ ಅರ್ಥ ಮಾಡಿಕೊಳ್ಬೇಕು. ಇಂತಹ ಭಾಷಣಕಾರರನ್ನು ನೀವು ಪ್ರಶ್ನೆ ಮಾಡಬೇಕು. ಈಗ ನಾನು ಕೊಟ್ಟಿರುವ ಮಾಹಿತಿ ನೀವು ಅವರಿಗೆ ಕೇಳಿ ನೋಡಿ, ಆಗ ನಿಮಗೆ ಉತ್ತರ ಸಿಗ್ತದೆ.